ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಪರಿಚಯದೊಂದಿಗೆ ಕನ್ನಡ ಸಾಹಿತ್ಯದ ರೂಪರೇಷೆಯನ್ನು ನೋಡಿದ್ವಿ. ಜೊತೆಗೆ ಭಾಷೆ ಅನ್ನುವಂಥದ್ದು, ಸಾಹಿತ್ಯದ ಬೆಳವಣಿಗೆ, ಸಾಹಿತ್ಯದಲ್ಲಿ ಬರುವಂತಹ ಕಾಲಘಟ್ಟಗಳು, ಸಾಹಿತ್ಯ ರೂಪಗಳು, ಇವೆಲ್ಲವುಗಳನ್ನು ನಾವು ಗಮನಿಸಿದ್ವಿ ಅನ್ನುವಂಥದ್ದು. ಹೌದಾ? ಪೂರ್ವದ ಹಳಗನ್ನಡ ಆಗಿರ್ಬೋದು, ಒಳಗನ್ನಡ ಆಗಿರ್ಬೋದು, ನಡುಗನ್ನಡ ಆಗಿರ್ಬೋದು, ಹೊಸಗನ್ನಡ ಆಗಿರ್ಬೋದು, ಈ ಎಲ್ಲ ಕಾಲಘಟ್ಟಗಳನ್ನ ನಾವು ಚರ್ಚಿಸಿದೆವು. ನಂತರ ಸಾಹಿತ್ಯಕ ರೂಪಗಳಾಗಿರುವಂಥದ್ದು, ಹೌದಾ? ಸಾಹಿತ್ಯಕ ರೂಪಗಳಾಗಿರುವಂಥ ಕಾವ್ಯ, ಕಥೆ, ನಾಟಕ, ಕಾದಂಬರಿ, ಪ್ರಬಂಧಗಳು, ಪ್ರವಾಸ ಕಥನ, ಆತ್ಮಕಥನ ಮತ್ತು ಯಾವುದು ಜೀವನ ಚರಿತ್ರೆ, ವಿಮರ್ಶೆ, ಈ ಹಲವಾರು ವಿಚಾರಧಾರೆಗಳನ್ನ ನಾವು ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಈಗ ಅಂದ್ರೆ ಈ ಸಾಹಿತ್ಯ ಸಂಚಲನ ಅನ್ನುವಂತ ನಿಮ್ಮ ಪಠ್ಯ ಇದೆಯಲ್ಲ, ಆ ಪಠ್ಯದಲ್ಲಿ ಬರುವಂತ ಪದ್ಯ ಗದ್ಯಗಳನ್ನ ಕುರಿತು ನಾವೀಗ ಸಂಕ್ಷಿಪ್ತವಾಗಿ ಅದರ ಪರಿಚಯನ ನೋಡೋಣ, ಸರಿನಾ? ಈ ಸಾಹಿತ್ಯ ಸಂಚಲನ ಅನ್ನುವಂತ ನಿಮ್ಮ ಪ್ರಥಮ PUC ಕನ್ನಡ ಪಠ್ಯ ಪುಸ್ತಕ ಇರುವಂಥದ್ದು. ಅದರಲ್ಲಿ ಯಾವ ಭಾಗಗಳು ಅಂದ್ರೆ ಪದ್ಯ, ಗದ್ಯ ಹಾಗೂ ದೇವರಿಗೆ ಅಥವಾ ನಾಟಕಗಳು ಯಾವ ರೀತಿಯಾಗಿ ಏನು ಸಿಲೆಬಸ್ಗೆ ಯಾವ ಇಟ್ಟಿದ್ದಾರೆ ಏನು ಅನ್ನುವಂಥದ್ದು ಒಂದು ಸಂಕ್ಷಿಪ್ತವಾದಂತಹ ಪರಿಚಯವನ್ನ ನೋಡೋಣ, ಹೌದಾ? ಓಕೆ, ಮೊದಲಿಗೆ ಬರುವಂಥದ್ದು ಯಾವುದು ಅಂದ್ರೆ ಪದ್ಯ ಭಾಗ. ಆ ಪದ್ಯ ಭಾಗದಲ್ಲಿ ಫಸ್ಟ್ ನಿಮಗ 15 ಪದ್ಯಗಳನ್ನ ಹಚ್ಚಿದ್ದಾರೆ. 15 ಪದ್ಯಗಳು ಇವೆ. ಆ 15 ಪದ್ಯಗಳು ಒಂದನೇದರಲ್ಲಿ ದುರ್ಯೋಧನ ವಿಲಾಪ ಅನ್ನುವಂಥದ್ದು, ಹೌದಾ? ದುರ್ಯೋಧನ ವಿಲಾಪ ಅನ್ನುವಂತ ರನ್ನ ಬರೆದಿರುವಂತಹ ಪದ್ಯ. ಮತ್ತೆ ದುರ್ಯೋಧನ ಯುದ್ಧದ ಸಂದರ್ಭದಲ್ಲಿ ಆಗಿರುವಂತ ಅಂದ್ರೆ ಯುದ್ಧ ಮುಗಿದ ನಂತರ ತಾನೊಬ್ಬನೇ ಬದುಕಿರುವಂತಹ ಸಂದರ್ಭದಲ್ಲಿ ಆ ರಣರಂಗಕ್ಕೆ ಹೋಗಿರ್ತಾರೆ. ಆ ರಣರಂಗದಲ್ಲಿ ಬಿದ್ದಿರುವಂತಹ ಹೆಣದ ರಾಶಿಗಳನ್ನು ನೋಡ್ತಾನೆ. ನಂತರ ಅಲ್ಲಿ ಹರಿತಿರುವಂತ ರಕ್ತವನ್ನು ನೋಡ್ತಾನೆ. ಜೊತೆಗೆ ಅಲ್ಲಿ ಯಾರು ತನ್ನ ಸ್ನೇಹಿತ ಆಗಿರ್ಬೋದು, ಸಹೋದರ ಆಗಿರ್ಬೋದು, ತನ್ನ ವಿರೋಧಿ ಆಗಿರುವಂತ ಅರ್ಜುನನ ಮಗನು ಕೂಡ ಅಲ್ಲಿ ಶವವಾಗಿ ಬಿದ್ದಿರುವಂತದ್ದನ್ನ ಅಲ್ಲಿ ದುರ್ಯೋಧನ ಯಾವ ರೀತಿ ತನ್ನ ವಿಲಾಪವನ್ನ ತೊಡ್ಕೊಳ್ತಾನೆ ಅಥವಾ ವ್ಯಕ್ತಪಡಿಸ್ತಾನೆ ಅನ್ನುವಂಥದ್ದನ್ನ ಈ ಒಂದು ಬರೆದಿರುವಂತ ಪದ್ಯಗಳ ದುರ್ಯೋಧನ ವಿಲಾಪ ಅನ್ನೋದ್ರಲ್ಲಿ. ಮುಂದೆ ವಚನಗಳು. ಇಲ್ಲಿ ವಚನಗಳಲ್ಲಿ ಯಾರು 3 ಜನ ವಚನಕಾರನಿಟ್ಟಿದ್ದಾರೆ. ಒಬ್ರು ಅಲ್ಲಮಪ್ರಭು, ಗಟ್ಟಿವಾಳಯ್ಯ, ಅಕ್ಕಮಹಾದೇವಿ, ಹೌದಾ? ಈ ವಚನ ಸಾಹಿತ್ಯದಲ್ಲಿ ಆಯ್ಕೊಂಡಿರುವಂತದ್ದು 3 ಜನ ವಚನಕಾರರು. ಒಬ್ರು ಅಲ್ಲಮಪ್ರಭು, ಗಟ್ಟಿವಾಳಯ್ಯ ಮತ್ತು ಅಕ್ಕಮಹಾದೇವಿ. ಈ 3 ಜನರ ವಚನಗಳನ್ನ ಕೂಡ ಅಲ್ಲಿ ಇವೆ. ಮುಂದೆ ದೇವನೊಲಿದ ಕುಲವೇ ಸತ್ಕುಲಂ ಅನ್ನುವಂತ ಹರಿಹರ ಬರೆದಿರುವಂತಹ ಇದು ಪದ್ಯ. ದೇವನೊಲಿದ ಕುಲವೇ ಸತ್ಕುಲಂ ಅನ್ನುವಂಥದ್ದು ಅಂದ್ರೆ ಕುಲ ಅನ್ನುವಂಥದ್ದು ಜಾತಿ, ಮತ, ಪಂಥ ಅನ್ನುವಂಥದ್ದು ಯಾವುದೂ ಇಲ್ಲ. ದೇವರು ಯಾರಿಗೆ ಒಲಿತಾನ ಅದೇ ಒಂದು ಸತ್ಯವಾಗಿರುವಂತ ಜಾತಿ ಅಥವಾ ಅದೇ ಒಂದು ಸತ್ಯವಾಗಿರುವಂತ ಕುಲ ಅನ್ನುವಂತ ವಿಚಾರವನ್ನ ಇಲ್ಲಿ ಹರಿಹರ ತನ್ನ ದಿನನಿತ್ಯ ಕಾರ್ಯದ ಮುಖೇನವಾಗಿ ತಾನು ಯಾವ ರೀತಿ ಕಾರ್ಯವನ್ನ ಕೈಗೊಳ್ತಾ ಇರ್ತಾನೋ ಆ ಕಾರ್ಯದ ಧ್ವನಿಯಾಗಿ ಆ ಕಾರ್ಯಕ್ಕೆ ಜೊತೆಗೆ ಆ ದೇವರ ಸೇವೆಯನ್ನು ನೀಡ್ತಾ ಇರ್ತಾನೆ. ಆ ಒಂದು ಪರಾಕಾಷ್ಠತೆಯನ್ನು ತೋರ್ಪಡಿಸಿದ್ದಾನೆ. ಹೌದಾ? ಓಕೆ, ಇಲ್ಲಿ ಮುಂದೆ ಲಕ್ಷ್ಮೀಶ್ ಬರೆದಿರುವಂತಹ ಹಲುಬಿದಳ್ ಕಲ್ಮರಂ ಕರಗುವಂತೆ, ಲಕ್ಷ್ಮೀಶ ಬರೆದಿರುವಂತಹ ಹಲುಬಿದಳ್ ಕಲ್ಮರಂ ಕರಗುವಂತೆ ಅನ್ನುವಂತಹ ಪದ್ಯವನ್ನ ಇಟ್ಟಿದ್ದಾರೆ. ಅದು ಲಕ್ಷ್ಮೀಶ ಬರೆದಿರುವಂತದ್ದು. ಆ ಸೀತೆಯ ಸ್ಥಿತಿ ಯಾವ ರೀತಿ
ಇರುತ್ತೆ ಅನ್ನುವಂಥದ್ದು, ಆ ಸೀತೆಯ ಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಕೂಡ ಅವಳು ಕಾಡಿನಲ್ಲಿ ಅಣ್ಣನ ಒಂದು ಆಜ್ಞೆಯನ್ನ ಪಾಲಿಸುವ ಸಂಬಂಧ ಇಲ್ಲಿ ಲಕ್ಷ್ಮಣ ಏನ್ ಮಾಡ್ತಾನೆ, ಸೀತಾದೇವಿಯನ್ನ ಹೋಗಿ ಕಾಡಿಗೆ ಬಿಟ್ಟು ಬರ್ತಾನೆ. ಬಿಟ್ಟು ಬಂದ ತಕ್ಷಣ ಬಿಟ್ಟು ಬರ್ಬೇಕಾದ್ರೆ ಅಲ್ಲಿ ನಡೆಯುವಂತ ಘಟನೆಯನ್ನು ಇಟ್ಕೊಂಡು ಇಲ್ಲಿ ಹಲುಬಿದ ಕಲ್ಮರಂ ಕರಗುವಂತೆ ಅನ್ನುವಂತ ಪದ್ಯವನ್ನ ಲಕ್ಷ್ಮೀಶ್ವರ ಅವರು ಬರೆದಿರುವಂಥದ್ದು. ಅದರಲ್ಲಿ ಆ ಸೀತೆಯು ಅಲ್ಲಿ ಕಾಡಿನಲ್ಲಿ ಪಡುವಂತ ನೋವುಗಳನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಮುಂದೆ ತಲ್ಲಣಿಸದಿರೋ ಕಂಡ್ಯ ತಾಳು ಮನವೇ ಅನ್ನುವಂಥದ್ದು ಕನಕದಾಸರ ಒಂದು ಕೀರ್ತನಾ ಪದ್ಯವನ್ನು ಹಚ್ಚಿರುವಂಥದ್ದು. ಇಲ್ಲಿ ಮನುಷ್ಯನ ಮನಸ್ಥಿತಿಗಳು ಹೇಗಿರ್ತವೆ ಅನ್ನುವಂಥದ್ದು, ಮನುಷ್ಯನ ಮನಸ್ಥಿತಿಗಳು ಯಾವ ರೀತಿ ಇರ್ತವೆ, ಅವುಗಳನ್ನ ಯಾವ ರೀತಿಯಾಗಿ ನಾವು ಅದಕ್ಕೆ ಬದ್ಧರಾಗಿ ಹೋಗಬೇಕು, ಆ ಮನಸ್ಸನ್ನ ಏನೋ ಕಷ್ಟ ಕಾರ್ಪಣ್ಯಗಳು ಸುಖ ಸಂತೋಷ ಅನ್ನುವಂಥವು ಬಂದು ಹೋಗ್ತಾ ಇರ್ತವೆ, ಅವುಗಳಿಗೆ ಯಾವುದಕ್ಕೂ ತಲ್ಲಣಗೊಳ್ಳುವ ಅವಶ್ಯಕತೆ ಇರೋದಿಲ್ಲ ಅನ್ನುವಂಥ ವಿಚಾರವನ್ನ ಕನಕದಾಸರು ಈ ತಲ್ಲಣಿಸದಿರು ಕಂಡ್ಯ ತಾಳಮನವೇ ಅನ್ನುವಂಥ ಪದ್ಯದಲ್ಲಿ ತಿಳಿಸ್ತಾರೆ. ಮುಂದೆ ಶಿಶು ಮಕ್ಕಳಿಗೆ ಒಲಿದ ಮಹಾದೇವ ಅನ್ನುವಂಥದ್ದು, ಹೌದಾ, ಶಿಶು ಮಕ್ಕಳಿಗೆ ಒಲಿದ ಮಹಾದೇವ ಅನ್ನುವಂಥದ್ದು ಇದು ಜನಪದ ಕಾವ್ಯ. ಇಲ್ಲಿ ಆ ದೇವರ ಒಂದು ಪರಿ ಎಂತ ಕಷ್ಟ ಕಾರ್ಪಣ್ಯಗಳನ್ನು ಕೊಟ್ಟರು ಆ ದೇವರಲ್ಲಿ ಇಟ್ಟಿರುವಂತ ಭಕ್ತಿ, ಆ ದೇವರ ಏನು ಶಿಷ್ಯಂದರ ಮೇಲೆ ತೋರುವಂತ ಕರುಣೆ, ಈ ಎಲ್ಲವನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ, ಜನಪದ ಕಾವ್ಯದೊಳಗ ವ್ಯಕ್ತಪಡಿಸ್ತಾರೆ. ಶಿಶು ಮಕ್ಕಳಿಗೆ ಒಲಿದ ಮಹಾದೇವ ಅನ್ನುವಂತ ಜನಪದ ಕಾವ್ಯವನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಮುಂದೆ ಅಖಂಡ ಕರ್ನಾಟಕ ಅನ್ನುವಂಥ ಅಖಂಡ ಕರ್ನಾಟಕ ಅನ್ನುವಂಥ ಪದ್ಯವನ್ನ ಕುವೆಂಪು ಅವರು ಬರೆದಿದ್ದಾರೆ. ಕನ್ನಡದ ಸ್ಥಿತಿಗತಿ ಬಗ್ಗೆ ಹೇಳಿರುವಂಥದ್ದು. ಕನ್ನಡ ಹಿಂದಿನಿಂದಲೂ, ಹೌದಾ, ಹಿಂದೆ ಯಾವ ರೀತಿ ಕನ್ನಡ ರಾಜ್ಯ ಮನೆತನಗಳು ಆಳ್ವಿಕೆ ಮಾಡಿದ್ವೋ ಅದೇ ರೀತಿ ಇವಾಗ ಇದೆ. ಆದರೆ ರಾಜಕೀಯ ವ್ಯವಸ್ಥೆ ತುಂಬಾ ಬದಲಾವಣೆ ಇರುವುದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ರಾಜಕೀಯ ವ್ಯವಸ್ಥೆ ಬದಲಾವಣೆ ಇರೋದ್ರ ಜೊತೆಗೆ ಅಲ್ಲಿ ಅಖಂಡ ಕರ್ನಾಟಕ ಅನ್ನುವಂಥದ್ದು ಹೇಗಿತ್ತು, ಇವಾಗ ಏನಾಗಿದೆ ಅನ್ನುವಂಥ ಹಲವಾರು ವಿಚಾರಗಳನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಹೋಗುವಂಥದ್ದೇ ಅಖಂಡ ಕರ್ನಾಟಕ, ಹೌದಾ. ಇಲ್ಲಿ ಕಾಮನ್ ಆಗಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಮಾಡ್ಕೊಂಡಿರುವಂಥದ್ದು, ಸಾಮಾನ್ಯವಾಗಿ ಮಾಡ್ಕೊಂಡಿರುವಂಥದ್ದು. ನಂತರ ಹೈದರಾಬಾದ್ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ಮಾಡ್ಕೊಂಡಿರುವಂಥದ್ದು. ಇನ್ನೊಂದು ಯಾವುದೋ ಕಾಸರಗೋಡು. ಈ ರೀತಿ ಕನ್ನಡ ಸ್ಥಿತಿಗತಿ ಏನೈತಲ್ಲ ಅದು ಪೂರ್ವದಲ್ಲಿ ಹೇಗಿತ್ತು, ಹೌದಾ, ಪಂಪ ರನ್ನ ಜನರ ಕಾಲದೊಳಗ ಅಲ್ಲಿಂದ ಇಟ್ಕೊಂಡು ಪೂರ್ತಿ ಈ ಹೊಸಗನ್ನಡ ಕಾಲಘಟ್ಟದವರೆಗೂ ಆ ವಿಚಾರವನ್ನು ವ್ಯಕ್ತಪಡಿಸ್ತಾ ಬರುವಂಥದ್ದು ಬಹಳ ಮದವನ್ನು ನೀಡುವಂತ ಒಂದು ಕಾವ್ಯ ಇಲ್ಲಿ ಈ ಪದ್ಯದೊಳಗಿದೆ ಅನ್ನುವಂಥದ್ದು. ಎಂದಿಗೆ ಅನ್ನುವಂಥದ್ದು BC ರಾಮಚಂದ್ರ ಶರ್ಮಾರವರು ಪದ್ಯ. ಎಂದಿಗೆ ಅಂದ್ರೆ ನಾವು ಯಾವುದೇ ಒಂದು ಕಾರ್ಯಕ್ಕೆ ಅಣಿ ಆಗ್ಬೇಕಾಗಿತ್ತು ಅಂದ್ರೆ, ಅಥವಾ ನಾವು ಬದಲಾವಣೆಯನ್ನು ಗಳಿಸಬೇಕಾಗಿತ್ತು, ಅಥವಾ ಬದಲಾವಣೆಯನ್ನು ತರಬೇಕು ಅನ್ನುವಂಥದ್ದಿದ್ರೆ ಅದು ಯಾವಾಗ ಸಾಧ್ಯ ಆಗತ್ತೆ, ಹೌದಾ, ಅದು ಯಾವಾಗ ಸಾಧ್ಯ ಆಗತ್ತೆ ಅನ್ನುವಂಥ ವಿಚಾರವನ್ನ ಈ ಎಂದಿಗೆ ಅನ್ನುವಂಥ ಪದ್ಯದಲ್ಲಿ ವ್ಯಕ್ತಪಡಿಸ್ತಾರೆ. ಎಂದಿಗೆ ಅನ್ನುವಂಥ ಪದ್ಯದಲ್ಲಿ ವ್ಯಕ್ತಪಡಿಸುವಂಥದ್ದು. ಮುಂದೆ ಮಗು ಮತ್ತು ಹಣ್ಣುಗಳು ಅನ್ನುವಂಥದ್ದು HS ಶಿವಪ್ರಕಾಶ್ರವರ ಪದ್ಯ. ಮಗು ಮತ್ತು ಹಣ್ಣುಗಳು, ಮಗುವಿಗೆ ಮತ್ತು ಹಣ್ಣುಗಳಿಗೆ ಏನು ವ್ಯತ್ಯಾಸಗಳಿವೆ, ಏನು ಸಾಮ್ಯತೆಗಳಿವೆ ಅನ್ನುವಂಥದ್ದನ್ನ ತೋರಿಸ್ಕೊಡ್ತಾ ಹೋಗ್ತಾರೆ, ಹೌದಾ. ಒಂದು ಹಣ್ಣು ಆಗಬೇಕಾಗಿತ್ತು ಅಂದ್ರೆ, ಹಣ್ಣಾಗಿ ಮಾಡಬೇಕಾಗಿತ್ತು ಅಂದ್ರೆ, ಅಥವಾ ಒಂದು ಮಗು ಬೆಳೆಯುವಂತ ಸ್ಥಿತಿಯಲ್ಲಿ ಇರುವಂಥದ್ದು ಯಾವ ರೀತಿ ಆ ಸಮಾಜಮುಖಿಯಾಗಿ ಆ ಮಗು ಕಲಿತಾ ಹೋಗುತ್ತೆ ಅನ್ನುವಂಥದ್ದು, ಜೊತೆಗೆ ಆ ಹಣ್ಣಿನ ಮನಸ್ಥಿತಿಗಳು ಹಣ್ಣು ಹೇಗಿರುತ್ತವೆ ಹಾಗೆ ಮಗುವಿನ ಮನಸ್ಸು ಕೂಡ ಇರಬೇಕು, ಅಥವಾ ಆ ರೀತಿ ನಮ್ಮ ವ್ಯಕ್ತಿತ್ವದಲ್ಲಿ ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದು, ಹೌದಾ. ಹಣ್ಣುಗಳು, ಬೇರೆ ಬೇರೆ ಹಣ್ಣುಗಳನ್ನು ಉದಾಹರಣೆ ಕೊಡ್ತಾ ಅಲ್ಲಿ ಮಗುವನ್ನ ಸಾಂಕೇತಿಕ ರೂಪವಾಗಿ ತೋರಿಸ್ತಾ ಹೋಗುವಂಥದ್ದು HS ಶಿವಪ್ರಕಾಶ್ರವರ ಮಗು ಮತ್ತು ಹಣ್ಣುಗಳು ಅನ್ನುವಂಥ ಪದ್ಯ. ಮುಂದೆ ಮಾಲತಿ ಪಟ್ಟಣ ಶೆಟ್ಟಿ ಅವರು ಬರೆದಿರುವಂತಹ ನಾ ಬರೀ ಭ್ರೂಣವಲ್ಲ, ನಾ ಬರೀ ಭ್ರೂಣವಲ್ಲ ಅನ್ನುವಂಥ ಪದ್ಯದಲ್ಲಿ ನಾವು ಒಂದು ಹೆಣ್ಣಿನ ಸಂವೇದನೆಯನ್ನ ಅಥವಾ ಹೆಣ್ಣಿನ ಸ್ಥಿತಿಯನ್ನ ಅರ್ಥಕೊಳ್ಳಲು
ಸಾಧ್ಯ ಇದೆ. ಮತ್ತೆ ಸುನಾಮಿ ಹಾಡು ಅನ್ನುವಂಥದ್ದು, ಸುನಾಮಿ ಹಾಡು ಅನ್ನುವಂಥದ್ದು ಏನಿದೆಯಲ್ಲ ಅದು ಎಚ್ ಎಲ್ ಪುಷ್ಪ ಅವರು ಬರೆದಿರುವಂಥದ್ದು ಒಂದು ಸುನಾಮಿ ಹಾಡು ಅನ್ನುವಂಥ ಪದ್ಯ. ಮುಂದೆ ಆರಿಫ್ ರಾಜಾ ಅವರು ಬರೆದಿರುವಂಥ ಹೊಲಿಗೆ ಯಂತ್ರದ ಅಮ್ಮಿ, ಆರಿಫ್ ರಾಜಾ ಬರೆದಿರುವಂಥ ಹೊಲಿಗೆ ಯಂತ್ರದ ಅಮ್ಮಿ. ಒಬ್ಬ ಹೆಣ್ಮಗಳು, ಒಬ್ಬ ತಾಯಿ ತನ್ನ ಹೊಲಿಗೆ ಯಂತ್ರದ ಜೊತೆಗೆ ತನ್ನ ಬದುಕನ್ನು ಹೇಗೆ ಕಟ್ಕೊಂಡ್ರು ಅನ್ನುವಂಥದ್ದನ್ನ ತಿಳಿಸ್ಕೊಡುವಂಥದ್ದೇ ಇದು ಹೊಲಿಗೆ ಯಂತ್ರದ ಅಮ್ಮಿ. ಹೌದಾ? ಕೆಟ್ಟ ವಿಚಾರಗಳನ್ನ ಕತ್ತರಿಸುತ್ತಾ ಒಳ್ಳೆಯ ಒಳ್ಳೆಯ ವಿಚಾರಗಳನ್ನ ಕೂಡಿಸುವಂತ ಒಂದು ಕಾರ್ಯವನ್ನ ಮನುಷ್ಯ ಮಾಡಬೇಕಾಗಿರುವಂಥದ್ದನ್ನ ತನ್ನ ಹೊಲಿಗೆ ಯಂತ್ರದ ಮೂಲಕ ಕತ್ರೆ ಮತ್ತು ಯಂತ್ರದ ವಿಚಾರಧಾರೆಯನ್ನು ಇಟ್ಕೊಂಡು ಇಲ್ಲಿ ಹೇಳ್ತಾ ಹೋಗ್ತಾಳೆ. ಅದನ್ನು ಬರೆದವರು ಯಾರು ಅಂದ್ರೆ ಆರಿಫ್ ರಾಜಾ ಅವರು ಬರೆದರು. ಇನ್ನು ಮುಂದೆ ದೇವರಿಗೊಂದು ಅರ್ಜಿ ಅನ್ನುವಂಥದ್ದು, ಈ ದೇವರಿಗೊಂದು ಅರ್ಜಿ ಅನ್ನುವಂಥ ಪದ್ಯವನ್ನು ಬರೆದದ್ದು ಲಕ್ಕೂರು ಸಿ ಆನಂದ್ ಅನ್ನುವಂಥವ್ರು. ದೇವರಿಗೊಂದು ಅರ್ಜಿ ಅನ್ನುವಂಥ ಪದ್ಯವನ್ನ ಲಕ್ಕೂರು ಸಿ ಆನಂದ್ ಅನ್ನುವಂಥವ್ರು ಬರೆದಿರುವಂಥದ್ದು. ಆ ಮನುಷ್ಯನ ಈ ವೇದನೆಗಳೇನಿದಾವಲ್ಲ ಆ ವೇದನೆಗಳನ್ನ ತೋರ್ಪಡಿಸುವಂಥದ್ದು, ತನ್ನ ನೋವು ನಲಿವುಗಳನ್ನ ದೇವರಲ್ಲಿ ಅರಿವಿಕೊಳ್ಳುವಂಥದ್ದು ಈ ಒಂದು ದೇವರಿಗೊಂದು ಅರ್ಜಿ ಅನ್ನುವಂಥ ಪದ್ಯದೊಳಗೆ ವ್ಯಕ್ತಪಡಿಸುವಂಥದ್ದು. ಇನ್ನ ಜೀವಕ್ಕೆ ಇಂಧನ ಅನ್ನುವಂಥ ಪದ್ಯ ಬಸವರಾಜ್ ಒಕ್ಕುಂದ್ರ ಅವರು ಬರೆದಿರುವಂಥದ್ದು. ಜೀವಕ್ಕೆ ಇಂಧನ ಅನ್ನುವಂಥ ಪದ್ಯವನ್ನ ಬಸವರಾಜ್ ಒಕ್ಕುಂದ್ರ ಅವರು ಬರೆದಿದ್ದಾರೆ. ಒಟ್ಟಾರೆಯಾಗಿ ಈ ಪದ್ಯಗಳು ಒಂದು ಮನುಷ್ಯನ ಮನಸ್ಥಿತಿಯನ್ನ ಒಂದು ರೀತಿಯಾಗಿ ಅರಿವುಕೊಳ್ಳಲು ಸಾಧ್ಯವಾಗುವಂತ ವಿಚಾರವನ್ನ ಈ ಎಲ್ಲ ಪದ್ಯಗಳು ಒಳಗೊಂಡಿವೆ ಅನ್ನುವಂಥದ್ದು. ರನ್ನ ಬರೆದಿರುವಂಥದ್ದು, ಹರಿಹರ ಲಕ್ಷ್ಮೀಶ ಬರೆದಿರುವಂಥದ್ದು, ಕುವೆಂಪು ಅವರು ಬರೆದಿರುವಂಥದ್ದು, ಮಾಲತಿ ಶೆಟ್ಟಿ ಅವರು ಬರೆದಿರುವಂಥದ್ದು, ಎಚ್ ಎಸ್ ಶಿವಪ್ರಕಾಶ್ ಅವರು ಬರೆದಿರುವಂಥದ್ದು, ಬಸವರಾಜ್ ಒಕ್ಕುಂದ್ ಅವರು, ಈ ಎಲ್ಲರೂ ಬರೆದಿರುವಂಥ ಪದ್ಯಗಳನ್ನ ನಾವು ನಂತರದ ಕ್ಲಾಸ್ನೊಳಗೆ ಒಂದೊಂದೊಂದಾಗಿ ನೋಡ್ತಾ ಹೋಗೋಣ. ಮುಂದೆ ಬರುವಂಥದ್ದು ಇನ್ನೊಂದು ಈ ನಿಮ್ಮ ಸಾಹಿತ್ಯ ಸಂಚಲನದ ಪಠ್ಯಪುಸ್ತಕದಲ್ಲಿ ಬರುವಂತಹ ಭಾಗ ಯಾವುದಂದ್ರೆ ಗದ್ಯ ಭಾಗ. ಈ ಗದ್ಯ ಭಾಗದಲ್ಲಿ ಗಾಂಧಿ ಅನ್ನುವಂಥ ಗದ್ಯ ಭಾಗದ ಮೊದಲನೆಯ ಗದ್ಯವಾಗಿರುವಂಥದ್ದು ಗಾಂಧಿ ಅನ್ನುವಂಥದ್ದು. ಗಾಂಧಿ ಅನ್ನುವಂಥ ಗದ್ಯವನ್ನು ಬರೆದಂಥವ್ರು ಡಾಕ್ಟರ್ ದಸಗರಹಳ್ಳಿ ರಾಮಣ್ಣ ಅವರು. ಹೌದಾ? ಒಬ್ಬ ಕೆಳವರ್ಗದ ಅಥವಾ ಸಾಮಾನ್ಯರಲ್ಲಿಯೇ ಸಾಮಾನ್ಯನಾಗಿರುವಂತಹ ಒಬ್ಬ ವ್ಯಕ್ತಿ, ಅವನಿಗೆ ಹುಷಾರಿರೋದಿಲ್ಲ. ಅವನು ಆಸ್ಪತ್ರೆಗೆ ತೋರಿಸಿಕೊಳ್ಳಲು ತನ್ನ ತಾಯಿಯೊಂದಿಗೆ ಬೆಳಗ್ಗೆಯಿಂದನೇ ಹೋಗಿ ಕಾಯ್ತಾ ಇರ್ತಾನೆ. ಅಲ್ಲಿ ಏನಾಗತ್ತೆ ಅಂದ್ರೆ ಅಲ್ಲಿ ಕಾಯ್ತಿರ್ಬೇಕಾದ್ರೆ ಆ ಆಸ್ಪತ್ರೆಗೆ ಬಂದಂತ ವೈದ್ಯರು ಅವನನ್ನು ಗಮನಿಸೋದಿಲ್ಲ. ಕೊನೆಯಲ್ಲಿ ಅವನೇ ಹೋಗಿ ಏನು ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳ ಮುಂದೆ ನಿಂತ್ಕೊಳ್ತಾನೆ. ಅವನನ್ನ ಮಾತಾಡಿಸ್ತಾ ಹಾಗೆ ನಿನ್ನ ಹೆಸರು ಏನೋ ಕೇಳಿದಾಗ ಗಾಂಧಿ ಅಂತ ಕೇಳ್ತಾನೆ. ಗಾಂಧಿ ಅಂತ ಕೇಳಿದಾಗ ಎಲ್ಲರೂ ಒಂದು ಇದು ಆಗಿ ನಗ್ತಾ ಇರ್ತಾರೆ, ಬಹಳ ಪೂರ್ವಕವಾಗಿ ನಗ್ತಾರೆ ಅನ್ನೋ. ಆ ಗಾಂಧಿ ಅನ್ನುವಂಥ ಹೆಸರು ಹೇಗೆ ಅಂದ್ರೆ ಇಂಥ ಒಬ್ಬ ವ್ಯಕ್ತಿಗೆ ಅಂಥ ಮಹಾತ್ಮನ ಹೆಸರಿದೆಯಲ್ಲ ಅನ್ನುವಂಥದ್ದನ್ನ ಸುಚೇಷ್ಟೆ ಮಾಡುವಂಥದ್ದು. ಜೊತೆಗೆ ಅವನಿಗೆ ಇರುವಂತಹ ಬಾಧೆಯನ್ನ ನಂತರದಲ್ಲಿ ಎಲ್ಲ ವೈದ್ಯಾಧಿಕಾರಿಗಳು ನೋಡಿ ಅವನಿಗೆ ಜಿಲ್ಲಾ ಆಸ್ಪತ್ರೆಗೆ ಕಳಿಸುವಂಥದ್ದು. ಆ ಜಿಲ್ಲಾ ಆಸ್ಪತ್ರೆಯಲ್ಲಿ ಅವನಿಗೆ ಚಿಕಿತ್ಸೆಯನ್ನು ಕೊಡಿಸ್ತಾ ಇರ್ತಾರೆ. ಅದು ಅವನಿಗೆ ಚಿಕಿತ್ಸೆ ಒಗ್ಗೋದಿಲ್ಲ. ಹೀಗಾಗಿ ಆತ ಮರಣವನ್ನು ಹೊಂದ್ತಾನೆ. ಅಲ್ಲಿಯ ಒಂದು ತಾಯಿಯ ರೋದನೆ ಆಗಿರ್ಬೋದು, ಗಾಂಧಿ ಎನ್ನುವಂತ ಆ ವ್ಯಕ್ತಿಯ ಯುವಕನ ಅಜ್ಜನ ಆಗಿರುವಂಥದ್ದು, ಈ ಎಲ್ಲವುಗಳನ್ನು ನೋಡ್ತಾ ಹೋದ್ರೆ ಆ ಬದುಕು ಎಷ್ಟು ದುಸ್ಥಿತಿಯನ್ನು ಹೊಂದಿದೆ ಅನ್ನುವಂಥದ್ದು ಅರ್ಥ ಆಗತ್ತೆ. ಮುಂದೆ ಚಹ ರಘುನಾಥ್ ಅವರು ಬರೆದಿರುವಂತ ರಾಗಿ ಮುದ್ದೆ ಅನ್ನುವಂಥ ಗದ್ಯ. ಈ ರಾಗಿ ಮುದ್ದೆ ಅನ್ನುವಂಥ ಗದ್ಯ ಚಹ ರಘುನಾಥ್ ಅವರು ಬರೆದಿರುವಂಥದ್ದು. ಇದು ಅಲ್ಲಿಯ ಒಂದು ಯಾವುದು ಈ ಆಹಾರದ ಪದ್ಧತಿಯಾಗಿರುವಂಥದ್ದು. ಉತ್ತರ ಕರ್ನಾಟಕದ ಕಡೆ ಜೋಳದ ಒಂದು ಬೆಳೆ ಬಗ್ಗೆ ಹೆಚ್ಚು ಒಲವಿದ್ರೆ, ದಕ್ಷಿಣದ ಕಡೆ ರಾಗಿ ಬೆಳೆಯುವಂಥದ್ದು. ಆ ರಾಗಿ ಮುದ್ದೆ ಅನ್ನುವಂಥ ಈ ತಲೆ ಬರಹದ ಈ ಗದ್ಯ ಅಥವಾ ಬರವಣಿಗೆ ಏನಿದೆಯಲ್ಲ
ಅದರಿಂದ ಏನೇನು ಅನ್ನುವಂತ ವಿಚಾರವನ್ನು ಕೂಡ ಹೇಳ್ತಾ ಹೋಗ್ತಾರೆ. ರಾಗಿಯಿಂದ ಆಗ್ತಿರುವಂತ ಲಾಭಗಳೇನು, ರಾಗಿಯನ್ನ ತಿನ್ನೋದ್ರಿಂದ ದೈಹಿಕವಾಗಿ ಆತ ಶ್ರಮ ಪಡುವಂಥದ್ದು ಯಾವ ರೀತಿ ಇರ್ತತಿ, ಅದನ್ನ ಆಧುನಿಕವಾಗಿ ಮಾಡರ್ನ್ ಆಗಿ ಅದನ್ನ ಆಹಾರ ಖಾದ್ಯವನ್ನಾಗಿ ಯಾವ ರೀತಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಅದನ್ನ ಒಂದು ಕಥೆಯ ಮೂಲಕ ನಿರೂಪಿಸುವಂತ ಕೆಲಸವನ್ನ ಚಹ ರಘುನಾಥರು ಮಾಡಿದ್ದಾರೆ. ಮುಂದೆ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅನ್ನೋದು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅನ್ನುವಂತ ಒಂದು ಗದ್ಯವನ್ನು ಕೂಡ ಅಲ್ಲಿ ಇದೆ. ಅಲ್ಲಿ ಅವ್ರು ಹೇಳ್ತಾ ಹೋಗುವಂಥದ್ದು ಏನು ಅಂದ್ರೆ, ಜ್ಯೋತಿಷ್ಯ ಹೇಳ್ತಾ ಇರ್ತಾರಲ್ಲ, ಜ್ಯೋತಿಷ್ಯ ಹೇಳ್ತಿರುವಂತವ್ರು ಅವರು ಸರಿಯಾದ ನಿಟ್ಟಿನೊಳಗೆ ಹೇಳ್ತಾ ಇರ್ತಾರೋ, ಅಥವಾ ಆ ವ್ಯಕ್ತಿಯ ಮುಖವನ್ನು ನೋಡಿ ಹೇಳ್ತಾ ಇರ್ತಾರೋ, ಅಥವಾ ಆ ವ್ಯಕ್ತಿಯಲ್ಲಿ ಅಡಗಿರುವಂತ ಸೂಕ್ತ ಪ್ರಜ್ಞೆಯನ್ನ ಅರಿತು ಅವರು ಹೇಳ್ತಾ ಇರ್ತಾರೋ, ಈ ಎಲ್ಲವನ್ನ ವ್ಯಕ್ತಪಡಿಸುವಂಥದ್ದೇ ಈ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅನ್ನೋದು. ಯಾವುದು ಜ್ಯೋತಿಷ್ಯದಿಂದ ಆಗ್ತಿರುವಂಥದ್ದು ಯಾವುದು, ಅದು ಹಲವಾರು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ ಅನ್ನೋದು. ಹೌದಾ, ಭವಿಷ್ಯವನ್ನ ನಂಬಿ ಎಷ್ಟೋ ಜನ ತಮ್ಮ ಬದುಕನ್ನು ಯಾವ ರೀತಿ ದೂಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಅಲ್ಲಿ ವ್ಯಕ್ತಪಡಿಸುವಂಥದ್ದಿದೆ. ಈ ತರ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಜ್ಯೋತಿಷ್ಯ ಅನ್ನುವಂಥದ್ದು ಅರ್ಥಪೂರ್ಣವೋ ಅಥವಾ ಅರ್ಥರಹಿತವೋ ಅನ್ನುವಂಥದ್ದು. ಜ್ಯೋತಿಷ್ಯ ಅನ್ನುವಂಥದ್ದು ಏನಿದೆ ಅಲ್ಲ, ಅದು ಬದುಕಿಗೆ ಮಾರ್ಗದರ್ಶನ ಆಗಿತ್ತು ಅಥವಾ ಬದುಕನ್ನು ಬೇರೆ ಕಡೆಗೆ ದೂಡುವಂಥದ್ದಾಗಿದೆಯೋ ಅನ್ನುವಂಥ ವಿಚಾರವನ್ನು ಕೂಡ ಡಾಕ್ಟರ್ ಎಚ್ ನರಸಿಂಹಯ್ಯನವರು ತಮ್ಮ ಈ ಲೇಖನದಲ್ಲಿ ವ್ಯಕ್ತಪಡಿಸುವಂಥದ್ದು. ಮುಂದೆ ಡಾಕ್ಟರ್ ಚೆನ್ನಣ್ಣ ವಾಲಿಕಾರ್ ಅವರು ಬರೆದಿರುವಂತಹ ಶಾಸ್ತ್ರಿ ಮಾಸ್ತರ್ ಮತ್ತವರ ಮಕ್ಕಳು ಅನ್ನುವಂಥದ್ದು. ಶಾಸ್ತ್ರಿ ಮಾಸ್ತರ್ ಮತ್ತವರ ಮಕ್ಕಳು ಅನ್ನುವಂಥ ಈ ಗದ್ಯದಲ್ಲಿ ಒಬ್ಬ ಶಾಸ್ತ್ರಿ ಅನ್ನುವಂಥ ಶಿಕ್ಷಕರ ಮಾಸ್ತರು ಇರ್ತಾರೆ. ಅವರು ವಿದ್ಯಾರ್ಥಿಗಳನ್ನ ಬಹಳ ಪ್ರೀತಿಯಿಂದ ಕಾಣ್ತಿರುವಂಥದ್ದು, ಜೊತೆಗೆ ಆ ವಿದ್ಯಾರ್ಥಿಗಳಲ್ಲಿಯೇ ಒಬ್ಬ ವಿದ್ಯಾರ್ಥಿಯಾಗಿರುವಂತ ಆ ವಿದ್ಯಾರ್ಥಿಯ ಮನಸ್ಸನ್ನ ಅರ್ಥಕೊಂಡು ಆತನಿಗೆ ವಿದ್ಯಾಭ್ಯಾಸವನ್ನು ಪಡಿಸಿ ಆತ ಮುಂದೆ ತಮ್ಮ ಬದುಕನ್ನ ಯಾವ ರೀತಿಯಾಗಿ ಕಟ್ಕೊಂಡ್ರು ಅನ್ನುವಂಥದ್ದನ್ನ ಸ್ವತಃ ಚೆನ್ನಣ್ಣ ವಾಲಿಕಾರ್ ಅವರೇ ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅಂದ್ರೆ ಸಮಾಜದಲ್ಲಿ ಒಬ್ಬ ಹಿಂದುಳಿದ ವ್ಯಕ್ತಿಯ ಬದುಕಿಗೆ ಸ್ಫೂರ್ತಿದಾಯಕವಾಗಿ ಶಾಸ್ತ್ರಿ ಮಾಸ್ತರ್ ಅವರು ಇದ್ರು. ಜೊತೆಗೆ ಅವರ ಮಕ್ಕಳ ಸ್ಥಿತಿ ಏನಾಯ್ತು, 3 ಮಂದಿ ಮಕ್ಕಳು ಇರುವಂಥದ್ದು, ಇಬ್ಬರು ಮಕ್ಕಳು ಇರುವಂಥದ್ದು, ಆ ಒಂದು ಮಕ್ಕಳ ಬದುಕು ಎಂಥ ಶೋಚನೀಯ ಸ್ಥಿತಿಗೆ ಹೋಗಿ ತಲುಪತ್ತೆ. ಒಂದು ಲಾರಿ ಆಕ್ಸಿಡೆಂಟ್ ಅಲ್ಲಿ ಮಕ್ಕಳು ತೀರ್ಕೊಳ್ತಾರೆ. ಮಾಸ್ತರ್ ಅವರ ಹೆಂಡತಿ ಅದೇ ವೇದನೆಯಿಂದ ಅವರು ಹಾಸಿಗೆ ನೀಡ್ತಾರೆ. ಮಾಸ್ತರ್ ಅವರು ತಮಗೆ ಬರುವಂತ ಹಣವನ್ನ ಎಲ್ಲವನ್ನ ಒಂದು ಆಶ್ರಮವನ್ನು ತೆರೆಯುವಂತ ಒಂದು ಮನಸ್ಸನ್ನು ಮಾಡ್ತಾರೆ. ಈ ಎಲ್ಲ ವಿಚಾರಗಳನ್ನ ಆ ಶಾಸ್ತ್ರಿ ಮಾಸ್ತರ್ ಅವರ ಮತ್ತು ಅವರ ಮಕ್ಕಳು ಅನ್ನುವಂತ ಗದ್ಯದಲ್ಲಿ ಚೆನ್ನಣ್ಣ ವಾಲಿಕಾರ್ ವ್ಯಕ್ತಪಡಿಸ್ತಾರೆ. ಇನ್ನು ಮುಂದೆ ಬುದ್ಧ ಬಿಸಿಲೂರಿನವನು ಅನ್ನುವಂತ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಒಂದು ಪ್ರವಾಸ ಕಥನದ ಘಟನೆಯನ್ನ ಇಲ್ಲಿ ಇಟ್ಟುವಂಥದ್ದು. ಬುದ್ಧ ಬಿಸಿಲೂರಿನವನು, ಹೌದಾ, ಅದನ್ನ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ತಮ್ಮ ಒಂದು ಪ್ರವಾಸದ ನೆಲೆಯನ್ನು ಇಟ್ಕೊಂಡು ಬುದ್ಧನ ಹುಟ್ಟೂರಾಗಿರುವಂಥದ್ದು, ಬುದ್ಧನು ನಡೆದಾಡುವಂತಹ ಸ್ಥಳ, ಬುದ್ಧ ತಪವನ್ನುಗೈದಿರುವಂಥದ್ದು, ಬುದ್ಧನ ಅರಮನೆಯ ಸ್ಥಳಗಳ ಈ ಎಲ್ಲವನ್ನು ಸಂದರ್ಶಿಸಿ ಅಲ್ಲಿ ಅವನ ವಿಚಾರಧಾರೆಗಳನ್ನು ಹೇಳುವಂಥದ್ದು ಇದು ಬುದ್ಧ ಬಿಸಿಲೂರಿನವನು ಅನ್ನುವಂಥ ಒಂದು ಗದ್ಯ. ಮುಂದೆ ಮಹಾತ್ಮರ ಗುರು ಮುಗಳವಳ್ಳಿ ಮುಗಳವಳ್ಳಿ ಗಣೇಶರವರು ಬರೆದಿರುವಂಥದ್ದು, ಮುಗಳವಳ್ಳಿ ಕೇಶವ್ ಧರ್ನಿ ಅವರು ಬರೆದಿರುವಂಥದ್ದು ಮಹಾತ್ಮರ ಗುರು ಅನ್ನುವಂಥದ್ದು. ಹೌದಾ, ಅಂದ್ರೆ ಒಬ್ಬ ವ್ಯಕ್ತಿಗೆ ಯಾರು ಮಹಾತ್ಮರಾಗ್ತಾರೆ, ಹೌದಾ, ಒಬ್ಬ ವ್ಯಕ್ತಿಗೆ ಮಹಾತ್ಮರಾಗುವಂತ ವ್ಯಕ್ತಿತ್ವ ಹೇಗಿರ್ಬೇಕು, ಆತ ಮಹಾತ್ಮ ಅನ್ನಿಸ್ಕೊಳ್ಳಾಕ ಅವನು ಮಾಡುವಂತ ಕಾರ್ಯ ಅಂತದ್ದು, ಆತ ತನ್ನ ಬದುಕನ್ನ ಇತರರಿಗೆ ಮೀಸಲಿಡುವಂಥದ್ದು. ಹೌದಾ, ಈಗ ಮಹಾತ್ಮ ಗಾಂಧೀಜಿಯವರನ್ನ ನಾವು ಆಯ್ದುಕೊಂಡು ಗೊತ್ತಾಗ್ತತಿ, ತಮ್ಮ ಬದುಕನ್ನ ಇಡೀ ಬದುಕನ್ನ ಒಂದು ಹೋರಾಟದ ಮನೋಭಾವವನ್ನ ಇಟ್ಕೊಂಡು ಇಡೀ ಜೀವಮಾನವನ್ನೇ ಕಳೆದರು. ಆ ತರಹ ಒಬ್ಬ ಮಹಾತ್ಮರ ಗುರು ಅನ್ನುವಂತ ಆ ವ್ಯಕ್ತಿಯು ಯಾವ ರೀತಿ ಸಮಾಜದ ಬದಲಾವಣೆಗೆ ಮತ್ತು ತನ್ನ ಸಮಾಜದ ಅಂತಸ್ತಿಕೆಯನ್ನ ಬಿಟ್ಟು ಇನ್ನೊಂದು ಸಮಾಜಕ್ಕೆ ಬಂದು
ಅಲ್ಲಿಯ ಜನರ ಶಿಕ್ಷಣಕ್ಕಾಗಿ ಅಲ್ಲಿಯ ಜನಸಾಮಾನ್ಯರ ಬದುಕನ್ನು ಹಸನುಗೊಳಿಸುವ ಸಂಬಂಧ ಆತ ಕೈಗೊಂಡಂತ ಕಾರ್ಯಗಳನ್ನ ತಿಳಿಸುವಂಥದ್ದೇ ಈ ಮಹಾತ್ಮರ ಗುರು. ಇದನ್ನು ಬರೆದವರು ಮುಗಳವಳ್ಳಿ ಕೇಶವಧರ್ಮಿ ಅನ್ನೋದು. ಮುಂದೆ ನಿರಾಕರಣೆ ಎನ್ನುವಂತ ಗದ್ಯ ಡಾಕ್ಟರ್ ವೀಣಾ ಶಾಂತೇಶ್ವರ ಅವರು ಬರೆದಿರುವಂಥದ್ದು. ಹೌದಾ, ದೇಶ ಬಿಟ್ಟು ಹೋಗಿರುವಂತ ಗಂಡ ಮತ್ತೆ ಬಂದು ಅವಳನ್ನು ಕೂಡಲು ಪರಿತಪಿಸುವಂಥದ್ದು. ಹೌದಾ, ಆತರ ಶಕುಂತಲೆ ಮತ್ತು ದುಷ್ಯಂತನ ವಿಚಾರಧಾರೆಯನ್ನು ಇಟ್ಟುಕೊಂಡು ಭರತ ಅನ್ನುವಂಥ ಮಗನ ಸ್ಥಿತಿಗತಿ ಏನಾಗ್ತತಿ ಅನ್ನುವಂಥದ್ದು ಈ ನಿರಾಕರಣೆ ಅನ್ನುವಂಥ ಗದ್ಯದಲ್ಲಿ ಡಾಕ್ಟರ್ ವೀಣಾ ಶಾಂತೇಶ್ವರ ಅವರು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಮುಂದೆ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ, ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಅನ್ನುವಂಥ CH ಹನುಮಂತರಾಯ ಅವರು ಬರೆದಿರುವಂತ ಆಧುನಿಕತೆಯಲ್ಲಿ ಅಂದ್ರೆ ಕೃಷಿ ಸಂಸ್ಕೃತಿ ಅನ್ನುವಂಥದ್ದು ಹೇಗಿತ್ತು ಮತ್ತು ಜಾಗತೀಕರಣದಿಂದ ಅದರಲ್ಲಿ ಆಗಿರುವಂತಹ ಬದಲಾವಣೆಯನ್ನ ಕುರಿತಾಗಿ ಹಲವು ಸಿಂಪಡಿಸುವಂತ ರಸಗೊಬ್ಬರಗಳಾಗಿರ್ಬೋದು ಅಥವಾ ಔಷಧಿಗಳಾಗಿರ್ಬೋದು, ಅದರಿಂದ ಆಗ್ತಿರುವಂತ ಪರಿಣಾಮವೇನು, ಜೊತೆಗೆ ಆಹಾರದಲ್ಲಿ ಈ ಅದೇ ಹೇಳ್ತಾರಲ್ಲ ಹೈಬ್ರಿಡ್ ಅನ್ನುವಂಥದ್ದು ಯಾವ ರೀತಿ ಬಂತು, ಅದರಿಂದ ವ್ಯಕ್ತಿಯ ಮೇಲೆ ಮನುಷ್ಯರ ಮೇಲೆ ಯಾವ ರೀತಿ ಬದಲಾವಣೆ ಆಗ್ತತಿ, ಅವನ ಆರೋಗ್ಯದ ಮೇಲೆ ತರುವಂತ ಮಾರಕ, ಈ ಎಲ್ಲವುಗಳನ್ನ ಈ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಅನ್ನುವಂಥ ಗದ್ಯದಲ್ಲಿ CH ಹನುಮಂತರಾಯ ಅವರು ತಿಳಿಸ್ತಾ ಹೋಗ್ತಾರೆ. ಇನ್ನ ಗದ್ಯದಲ್ಲಿ ಕೊನೆಗೆ ಬರುವಂಥದ್ದು ಚತುರಣ ಚಾತುರ್ಯ. ಚತುರಣ ಚಾತುರ್ಯ ಅನ್ನುವಂಥದ್ದು ಯಾದವ ಕವಿ ಬರೆದಿರುವಂತಹ ಚತುರಣ ಚಾತುರ್ಯ. ಅಂದ್ರೆ ಚತುರನಾಗಿದ್ದ ಅಂದ್ರೆ ಅಥವಾ ಚತುರನ ಆಗಿರುವಂತಹ ಆತ ಚಾತುರ್ಯಮಯವಾಗಿರುವಂತ ಕಾರ್ಯವನ್ನು ಹೇಗೆ ಮಾಡ್ತಾನೆ ಅನ್ನೋದು. ಹೌದಾ, ಒಬ್ಬ ನಾಪಿತ ಅನ್ನುವಂಥವನು ಒಂದು ದೇವರ ಉತ್ಸವಕ್ಕೆ ಹೋಗ್ಬೇಕಾಗಿರ್ತತಿ. ಹೋಗ್ಬೇಕಾದ್ರೆ ಒಬ್ಬ ಬ್ರಾಹ್ಮಣನನ್ನ ಕೇಳ್ತಾನೆ, ನಾನು ನಾಳೆಗೆ ದೇವರ ಉತ್ಸವಕ್ಕೆ ಹೋಗ್ತಾ ಇದ್ದೀನಿ ಪಕ್ಕದ ಹಳ್ಳಿಗೆ, ಅಲ್ಲಿ ಹೋಗ್ಬೇಕಾದ್ರೆ ನಾನು ಎಷ್ಟೊತ್ತಿಗೆ ಹೋಗ್ಬೇಕು ಏನಂತ ಕೇಳಿದಾಗ ಆ ಬ್ರಾಹ್ಮಣ ಒಂದು ಸಮಯ ನಿಗದಿ ಮಾಡಿ ಹೇಳ್ತಾನೆ. ಆ ಸಮಯಕ್ಕೆ ಅನುಗುಣವಾಗಿ ಆತ ಅಲ್ಲಿಗೆ ಹೋಗ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಹುಲಿಯ ಆತನನ್ನ ತೊಂದರೆಯನ್ನು ಮಾಡ್ತಾ ಇರುತ್ತೆ ಅನ್ನೋದು. ಈ ಹುಲಿ ತೊಂದರೆ ಮಾಡ್ತಿರುವಂತಹ ಸಂದರ್ಭವನ್ನು ಅರ್ಕೊಂಡಂತ ಆತ ಆ ಹುಲಿಯಿಂದ ಹೇಗಾದ್ರೂ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ತನ್ನ ಚಾತುರ್ಯತೆಯನ್ನು ಬಳಕೆ ಮಾಡಿಕೊಂಡು ತನ್ನ ಜೀವನವನ್ನ ಉಳಿಸ್ಕೊಂಡು ಬರ್ತಾನೆ. ಅಂದ್ರೆ ಚತುರನ ಆಗಿತ್ತಂದ್ರೆ ತನ್ನ ಚಾತುರ್ಯತೆಯಿಂದ ಬದುಕನ್ನ ಹೇಗಾದ್ರೂ ದುಡ್ಕೊಂಡು ಹೋಗ್ಬೋದು. ಹುಲಿ ಸಿಕ್ಕರೆ ಬಿಡದೇ ಇರುವಂಥದ್ದು. ಹೌದಾ, ಆ ಹುಲಿಯಿಂದನೇ ಅದು ಸೇಕರಿಸಿಟ್ಟಿರುವಂತ ಅಂದ್ರೆ ಸಾವಿರಾರು ನರರನ್ನು ತಿಂದು ಹೇಗಿರುವಂತ ಹುಲಿಯನ್ನ ಏನ್ ಮಾಡ್ತಾನೆ, ಅದರಿಂದ ಸಂಪತ್ತನ್ನ ತಗೊಂಡು ಬರುವಂತದ್ದು ಸಂದರ್ಭವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸಕ್ ಸಾಧ್ಯತೆ ಐತಿ. ಅದನ್ನ ಅವನ ಚಾತುರ್ಯತೆಯನ್ನು ಹೇಗೆ ಮೇಲ್ತಾನೆ ಅನ್ನುವಂಥದ್ದು ಇಡೀ ಗದ್ಯದ ತುಂಬಾ ನಡೆಯುವಂತಹ ಪ್ರಸಂಗ ಬಹಳ ವಿಸ್ಮಯವಾಗಿರುವಂಥದ್ದು, ವೈಶಿಷ್ಟ್ಯತೆಯಿಂದ ಕೂಡಿರುವಂಥದ್ದು ಈ ಯಾದವ ಕೈ ಬರೆದಿರುವಂತಹ ಚತುರನ ಚಾತುರ್ಯ. ಇಷ್ಟು ಗದ್ಯ ಭಾಗಗಳು, 9 ಗದ್ಯಗಳಿರುವಂಥದ್ದು. ಗಾಂಧಿ, ರಾಗಿಮುದ್ದೆ, ಜ್ಯೋತಿಷ್ಯ, ಅರ್ಥಪೂರ್ಣವು, ಅರ್ಥರಹಿತವು ಅನ್ನುವಂಥದ್ದು, ಶಾಸ್ತ್ರಿ ಮಾಸ್ಟರ್ ಮತ್ತು ಅವ್ರ ಮಕ್ಕಳು, ಬುದ್ಧ, ಬಿಸಿಲುವಿನವನು, ಮಹಾತ್ಮರ ಗುರು, ನಿರಾಕರಣೆ, ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಅನ್ನುವಂಥದ್ದು, ಕೊನೆಯದು ಚತುರನ ಚಾತುರ್ಯ. ಇದು ಗದ್ಯದ ಭಾಗ. ಇನ್ನ ನಿಮಗಿರುವಂತ ಇನ್ನೊಂದು ಅಂದ್ರೆ ನಾಟಕ, ಸಣ್ಣದಾಗಿರುವಂತ ಒಂದು ನಾಟಕ. ನಾಟಕ ಭಾಗದಲ್ಲಿ ಬರುವಂಥದ್ದು ಬೋಳೆಶಂಕರ ಅನ್ನುವಂಥ ಒಂದು ನಾಟಕವನ್ನ ಚಂದ್ರಶೇಖರ್ ಕಂಬಾರ ಅವರು ಬರೆದಿರುವಂಥದ್ದು. ಬೋಳೆಶಂಕರ ಅನ್ನುವಂಥ ನಾಟಕವನ್ನ ಚಂದ್ರಶೇಖರ್ ಕಂಬಾರ ಅವರು ಬರೆದಿರುವಂಥದ್ದು. ಒಬ್ಬ ಹಳ್ಳಿಯ ಬದುಕು ಯಾವ ರೀತಿ ಇರುತ್ತೆ, ಪಟ್ಟಣದ ಸ್ಥಿತಿ ಹೇಗಿರುತ್ತೆ, ಹಳ್ಳಿಯ ಬದುಕಿನಲ್ಲಿ ಇರುವಂತ ನೆಮ್ಮದಿ ಪಟ್ಟಣದಲ್ಲಿ ಇರೋದಿಲ್ಲ ಅನ್ನೋದ್ರ ಜೊತೆಗೆ ಆ ಬೋಳೆಶಂಕರನ ಅಣ್ಣಂದಿರ ಮನಸ್ಥಿತಿಗಳು ಹೇಗಿವೆ, ಅಥವಾ ಅವರ ಅಣ್ಣನ ಹೆಂಡಂದಿರ ಮನಸ್ಥಿತಿಗಳು ಹೇಗಿವೆ, ಅವನಿಗೆ ಗೆಳೆಯನಾಗಿರುವಂತಹ ಕೋಡಂಗಿ ಯಾವ ರೀತಿಯಾಗಿ ಅವನಿಗೆ ಒಬ್ಬ ಸಹಾಯಕನಾಗಿ ನಿಂತ್ಕೊಳ್ತಾನೆ, ಇಡೀ ವ್ಯವಸ್ಥೆಗೆ ಅಂದ್ರೆ ಹೋರಾಟ ಮನೋಭಾವ ಹೊಂದಿರುವಂತಹ ಈ ಬೋಳೆಶಂಕರನ ಸಹೋದರರು ಏನಾಗ್ತಾರೆ, ನಂತರ ಈ ಬೋಳೆಶಂಕರ ತನ್ನ ವಿಚಾರಧಾರೆಗಳನ್ನು ಹೇಗೆ ವ್ಯಕ್ತಪಡಿಸ್ತಾನೆ, ಈ ಎಲ್ಲವುಗಳನ್ನು ಇಟ್ಕೊಂಡು ಅಂದ್ರೆ
ಯಾಂತ್ರಿಕ ಬದುಕಿನಕ್ಕಿಂತ ಮನುಷ್ಯ ಈ ಹಳ್ಳಿಯ ಸೊಗಣಿಂದ ಕೂಡಿರುವಂಥದ್ದೇ ಬಹಳ ಶುದ್ಧವಾಗಿರುವಂಥದ್ದು ಅನ್ನುವಂಥ ವಿಚಾರವನ್ನ ಈ ಬೋಳೆಶಂಕರ ಆ ನಾಟಕದಲ್ಲಿ ಚಂದ್ರಶೇಖರ್ ಕಂಬಾರ್ ಅವರು ವ್ಯಕ್ತಪಡಿಸ್ತಾವ್ರೆ. ಇಷ್ಟು ನಿಮಗಿರುವಂತಹ ಯಾವುದು ಒಂದು ಪಠ್ಯ ಪುಸ್ತಕದಲ್ಲಿ ಬರುವಂತ ಪಠ್ಯ ಕ್ರಮ ಅಥವಾ ಪರಿವಿಡಿ ಅನ್ನುವಂಥದ್ದು. ಇದು ಒಟ್ಟು ನಾಟಕ ಅನ್ನುವಂಥದ್ದು, ಗದ್ಯ ಭಾಗ ಅನ್ನುವಂಥದ್ದು ಮತ್ತು ಪದ್ಯ ಭಾಗ. ಈ ಭಾಗವನ್ನ ಮೂರು ರೀತಿಯಾಗಿ ಮಾಡಿರುವಂಥದ್ದು ಪದ್ಯ, ಗದ್ಯ ಮತ್ತು ಒಂದು ನಾಟಕ ಅನ್ನುವಂಥದ್ದು. ಇಷ್ಟು ಈ ಸಾಹಿತ್ಯ ಸಂಪಾದನ ಸಂಚಲನ ಅನ್ನುವಂಥ ನಿಮಗಿರುವಂಥ ಈ ಪಠ್ಯಕ್ರಮದ ಬರುವಂಥ ವಿಷಯಗಳನ್ನ ಇಲ್ಲಿ ಪರಿಚಯ ಮಾಡಿಕೊಂಡ್ರಿ. ಓಕೆ, ಧನ್ಯವಾದಗಳು.